ವೆಲ್ಕಮ್ ಮಾಡು. ಮ್ಯಾಟ್ ಸರಿ ಮಾಡುವುದಂತೆ ವೆಲ್ಕಮ್ ಮಾಡು. ಎಲ್ಲ ನೋಡ್ತೀರಲ್ವಾ? ಹೇಳು, ವೆಲ್ಕಮ್ ಮಾಡು ನೀನು. ನಮ್ಮ ಚಾನೆಲ್ಗೆ ಸ್ವಾಗತ. ಸ್ವಾಗತ, ಸುಸ್ವಾಗತ. ಸುಸ್ವಾಗತ. ಸೊ ಥೈಲ್ಯಾಂಡಿಗೆ ಬಜೆಟ್ ಎಷ್ಟಾಯ್ತು ಅಂತ ಕೇಳ್ತಿದ್ರಿ. ಎಲ್ಲ ನಮ್ಮ ಅಮ್ಮನೇ ದುಡ್ಡು ಕೊಟ್ಟು ಕಲ್ಸಿದ್ದು. ಹೌದಾ? ನಾನೇ ಕೊಟ್ಟಿದ್ದು. ಹೌದಾ ಅಂತೀಯಲ್ಲ, ಕರೆಕ್ಟಾಗಿ ಹೇಳು. ನಾನೇ ಕೊಟ್ಟಿದ್ದು. ಅಮ್ಮನೇ ದುಡ್ಡು ಕೊಟ್ಟು ಕಲ್ಸಿರೋದು. ನಮ್ಮ ಮಗ ಅಥವಾ ಅವ್ರ ಮಗ ಆರಾಮಾಗಿ ಹೋಗಿ ಬರ್ಲಿ ಅಂತ ನಾನೇ ಕೊಟ್ಕೊಂಡು. ನೋಡು, ಕರೆಕ್ಟ್ ಆಗಿ ಅವ್ರು ಹೇಳ್ತಾರೆ. ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಫ್ಲೈಟ್ ಟಿಕೆಟ್ ಬೆಂಗಳೂರಿಂದ ಥೈಲ್ಯಾಂಡ್ಗೆ. ಥೈಲ್ಯಾಂಡ್ ಅಂದ್ರೆ ನಾವು ಹೋಗಿದ್ದು ಪುಕೆಟ್ಗೆ. ನೀವೇನಾದ್ರು ಬೆಂಗಳೂರು ಇಲ್ಲ ಅಂದ್ರೆ ಬೆಂಗಳೂರು ಬರೋದಕ್ಕೆ ಟ್ಯಾಕ್ಸಿ ಚಾರ್ಜಸ್ 1000 ಇಂದ 1500 ಅನ್ಕೊಂಡಿರಿ. ಅದೊಂದು ಸ್ಟಾರ್ಟಿಂಗ್ ಅಲ್ಲಿಂದಾನೆ ಟ್ಯಾಕ್ಸಿ. ನೀವು ಬೆಂಗಳೂರಲ್ಲಿ ಇದ್ರು ಏರ್ಪೋರ್ಟಿಗೆ ಹೋಗೋಕ್ಕೆ 1000 ರೂಪಾಯಿ ಆದ್ರೂ ಬೇಕು ಮಿನಿಮಮ್. ನಾನು ಮಿನಿಮಮ್ ಹಾಕಿರ್ತೀನಿ. ಮ್ಯಾಕ್ಸಿಮಮ್ 2000 ತನಕನಾರು ಹೋಗಿರುತ್ತೆ. ಮಿನಿಮಮ್ ಪ್ರೈಸ್ ಆಗ್ತಿರು 1000 ರೂಪಾಯಿ ಕ್ಯಾಬಿಗೆ. ಏರ್ಪೋರ್ಟಿಗೆ ಕ್ಯಾಬಿಗೆ 1000 ರೂಪಾಯಿ. 1000 ರೂಪಾಯಿ. ಇಲ್ಲಿಂದ ಥೈಲ್ಯಾಂಡಿಗೆ, ಬೆಂಗಳೂರಿಂದ ಥೈಲ್ಯಾಂಡಿಗೆ ಫ್ಲೈಟು ಮ್ಯಾಕ್ಸಿಮಮ್ 13,000 ಇರುತ್ತೆ. ಮಿನಿಮಮ್ಮು 9,000 ಇರುತ್ತೆ ಒಂದು ಸೈಡು. ಒಂದು ಸೈಡು ಹೋಗಕ್ಕೆ ಬರೋಕ್ಕೆ ಎಷ್ಟಾಯ್ತು ಮಿನಿಮಮ್ ಹೇಳ್ತಿದ್ದೀನಿ. 9,000 ಒಬ್ಬರಿಗೆ 18,000. 18,000 ಇಂಟು 2 ಅಂತ ಹಾಕಿರ್ತೀನಿ ಇಲ್ಲಿ. 18,000 ಇಂಟು 2 ಅಲ್ಲ, ಒಬ್ಬರಿಗೆ ಹೇಳ್ತಿರೋದು. ಒಬ್ಬರಿಗೆ ಎಷ್ಟಾಗುತ್ತೆ ಅಂತ. ಬಜೆಟ್ ಆಗ್ತಿರೋದಲ್ವಾ? ಇದು 2,000 ಆಗುತ್ತೆ ಕ್ಯಾಬು. 2 ಅಲ್ವಾ? 2,000 ಮತ್ತೆ 18,000 ಫ್ಲೈಟು. 20,000 ಆಯ್ತು. ಗೊತ್ತಾಯ್ತಾ? ಇಷ್ಟೇ, ಬರೀ ಇಲ್ಲಿಗಿಂದ ಅಲ್ಲಿಗೆ. ಮತ್ತೆ ಅಲ್ಲೆಲ್ಲಾದ್ರೂ ಹೋಟೆಲ್ ಮಾಡ್ಕೋತೀಯ, ಹತ್ರದಲ್ಲೇ ಮಾಡ್ಕೊಂಡ್ರು. ಅಲ್ಲಿಂದ ಏರ್ಪೋರ್ಟ್ ಇಂದ ಹೋಟೆಲಿಗೆ ಮಿನಿಮಮ್ ಅಂದ್ರೂ 300 ಬಾತ್. ಮತ್ತೆ ಕ್ಯಾಬು. ಟೊಮೊಟೊ ಬಾತ್ ಅಲ್ಲ, ಅಲ್ಲಿಂದು ಕರೆನ್ಸಿ ನಾವು ಥೈ ಬಾತ್ ಅಂತ ಕರೀತಾರೆ. 300 ಬಾತ್ ಅಂದ್ರೆ 900 ರೂಪಾಯಿ. ನಮ್ಮಿಲ್ಲಿಂದು 1 ರೂಪಾಯಿ 3 ರೂಪಾಯಿ ಲೆಕ್ಕ. ಸೊ 900 ರೂಪಾಯಿ. ಹೋಗಕ್ಕೆ ಬರಕ್ಕೆ ಅಂದ್ರೂ 1,800 ರೂಪಾಯಿ. ಅಲ್ಲಿನ ಕ್ಯಾಬ್ ಇದು ಎಷ್ಟು? 1,800 ಹಾಕ್ಲಾ? 1,800. ಥೈಲ್ಯಾಂಡ್ ಕ್ಯಾಬ್ ಅಂತ ಹಾಕೆ. ಟೀ ಕ್ಯಾಬ್. ಈ ತರ ಬರೆದ್ಬಿಟ್ಟು ಫೋಟೋ ತೆಗೆದ್ಬಿಟ್ಟು ಹಾಕ್ತೀಯಾ? ಸರಿ ಆಯ್ತು. ಮೊದ್ಲಿಂದ ಬರೀ ನಿಧಾನಕ್ಕೆ ಅಂತ. ಬೆಂಗಳೂರು ಏರ್ಪೋರ್ಟ್ ಅಂದ್ರೆ ಏರ್ಪೋರ್ಟ್ ಕ್ಯಾಬ್ 2 ಸೈಡ್ ಅಂತ ಹಾಕು. 2 ವೇ ಕ್ಯಾಬ್. 2 ವೇ. ನಾನು ಇಲ್ಲಿ ಹಾಕ್ತೀನಿ 2 ವೇ ಅಂತ. ಅವಳು ಬರೀತಿರ್ಲಿ. ನಾನು ಥೈಲ್ಯಾಂಡಿಗೆ ಹೋಗಿದ್ನಲ್ಲ, ಅದೇ ಔಟ್ಫಿಟ್ ಅಲ್ಲಿ ಇದ್ದೀನಿ. ನಮ್ಮ ಅಮ್ಮನೇ ಹೇಳಿದ್ದು ಹಿಂಗೆ ಹಾಕೋ ಅಂತ. ಇದನ್ನೆಲ್ಲ ತಗೋಬಾ ಅಂತ ನಾನೇ ಹೇಳಿದ್ದು. ಅದೆಲ್ಲ ಡೂಪ್ಲಿಕೇಟ್. ಹೌದಾ? ಹೌದು. 18,000. ಮತ್ತೆ ಥೈಲ್ಯಾಂಡಿಂದ ಹೇಳಿದ್ನಲ್ಲ, ಥೈಲ್ಯಾಂಡಿಂದ ನಿಮ್ಮ ಹೋಟೆಲಿಗೆ ಹೋಗೋಕ್ಕೆ ಮಿನಿಮಮ್ ಅಂದ್ರು 400 ಬಾತು. 400 ಬಾತು ಇಲ್ಲ 300 ಬಾತೆ ಅನ್ಕೊಳ್ಳಿ. ಥೈ ಬಾತ್ ಕಣಮ್ಮ. ಥೈ ಬಾತ್ ಅಂದ್ರೆ ಅಲ್ಲಿ ದುಡ್ಡು. ಅದು 2,000 ಅಲ್ಲಿ ಟ್ಯಾಕ್ಸಿ ಹೋಟೆಲಿಗೆ ಹೋಗೋದಕ್ಕೋಸ್ಕರ. ಮತ್ತೆ ಹೋಟೆಲ್ಲು ಥೈಲ್ಯಾಂಡಲ್ಲಿ ನೀವು ಸ್ಟೇ ಆಗೋದಕ್ಕೆ ಹೋಟೆಲ್ ಮಾಡ್ಕೋತೀರಲ್ಲ, ಒಬ್ಬರು ಸ್ಟೇ ಆಗ್ತೀರಾ ಅಂದ್ರೂ ಮಿನಿಮಮ್ ಅಂದರೂ 6,000 ಇಂದ 8,000 ಬೇಕು. ಸೊ ನಾನು ಮಿನಿಮಮ್ ಪ್ರೈಸು 6,000 ಅಂತ ಹಾಕಿರ್ತೀನಿ. ಒಬ್ರಿಗೆ ನಾವು ಕಪಲ್ ಹೋಗಿದ್ದು. ನಾನು ಹೇಳ್ತಿರೋದು ಒಬ್ರಿಗೆ. ಸರಿ, 6,000 ಅಂತ ಹಾಕ್ಲಾ? 6,000 ಅಂತ ಹಾಕಿರು. ಒಬ್ರಂತೂ ಹೋಗಲ್ಲ ಅಂತ ಗೊತ್ತು. ನಾನು ಹೇಳ್ತಿರೋದು ಒಬ್ರಿಗೆ ಎಷ್ಟಾಗುತ್ತೆ ಅಂತ. ಮಿನಿಮಮ್ ಬಜೆಟ್ ಇದು. ಒಬ್ರು ಬಜೆಟ್ ಮಿನಿಮಮ್ ಪ್ರೈಸ್ ಹೇಳ್ತಿರೋದು ನಿಮ್ಗೆ, ಒಬ್ರಿಗೆ ಎಷ್ಟಾಗುತ್ತೆ ಅಂತ. ಆಗ್ಲೇ ಎಷ್ಟಾಗಿದೆ ಲೆಕ್ಕ ಹಾಕು. 28. ಆಗ್ಲೇ 28,000 ಆಗಿದೆ. ಇನ್ನು ನೆಕ್ಸ್ಟು ನಾವು ಹೋಗಿದ್ದು 4 days 5 nights. 5 nights 4 days. 5 nights 4 days. ಸೊ 4 days ಅಲ್ಲಿ 3 days ನಾವು ಹೋಗಿದ್ದು ಪ್ಯಾಕೇಜಲ್ಲಿ. ಅದರಲ್ಲೆಲ್ಲ ಇನ್ಕ್ಲೂಡ್ ಆಗಿತ್ತು. ನಮ್ಮ ಪ್ಯಾಕೇಜು ಅಮೌಂಟ್ ಎಷ್ಟಾಯಿತು ಅಂತ ಲಾಸ್ಟಿಗೆ ಹೇಳ್ತೀನಿ ಇದೆಲ್ಲ ಆದಮೇಲೆ. ಸೊ ಫಸ್ಟ್ ಡೇ ನಮಗೆ ಏರ್ಪೋರ್ಟಿಂದ ಎಲ್ಲಿಗೆ ಕರ್ಕೊಂಡೋದ್ರು, ಹೋಟೆಲಿಗೆ ಬಿಟ್ಟರು, ರೆಸ್ಟ್ ಮಾಡ್ದು. ಅದಾದಮೇಲೆ ಒಂದು ಬೀಚಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಸೊ ಅದಕ್ಕೂ ಕೂಡ ಟ್ಯಾಕ್ಸಿ ಅವರೇ ಅರೇಂಜ್ ಮಾಡಿರ್ತಾರೆ. ನೀವೇನಾದರೂ ಟ್ಯಾಕ್ಸಿ ತಗೊಂಡು ಹೋಗ್ತೀರಾ ಅಂದರೆ 1,000 ರೂಪಾಯಿ ಏನು ಖರ್ಚು ಮಾಡ್ದಲೆ. 1,000 ರೂಪಾಯಿಗಿಂತ ಮೇಲಾಗುತ್ತೆ. ಒಟ್ಟಿನಲ್ಲಿ 1,000 ರೂಪಾಯಿ ಮಿನಿಮಮ್ ಹೇಳಿರ್ತೀವಿ ಒಬ್ಬರಿಗೆ. ಫಸ್ಟ್ ಡೇ ಚಾರ್ಜ್ ಅಂತ ಸ್ಟಾರ್ಟ್ ಮಾಡಲ್ಲ. ನೀವು ಮಲ್ಟಿಪಲ್ ಆಗಿ ಹೋಗೋದ್ರಿಂದ ಶೇರ್ ಆಗುತ್ತಲ್ಲ, ಕಮ್ಮಿ ಆಗುತ್ತೆ. ಸೊ 1,000 ಬಾತ್ ಏನು ಬೇಡ, 500 ಬಾತ್ ಅಂತಾನೆ ಅನ್ಕೊಂಡಿರೋಣ. ಸೊ ಶೇರಿಂಗಲ್ಲಿ ಹೋಗೋದ್ರಿಂದ ಒಬ್ಬರೇ ಅಂತೂ ನೀವು ಹೋಗಲ್ಲ ಅಂತ ನಾನು ಆ ನಂಬಿಕೆ ಮೇಲೆ 500 ಬಾತ್ ಅಂತ ಹಾಕಿರ್ತೀನಿ ಫಸ್ಟ್ ಡೇ. ಆ ಬೀಚಿಗೆ ಹೋಗೋದಕ್ಕೆ ವಾಕಿಂಗ್ ಸ್ಟ್ರೀಟ್ ಅಂತ ಹಾಕು. ಅದೇ ಎಲ್ಲ ಹುಡುಗಿ ಡ್ಯಾನ್ಸ್ ಮಾಡ್ತಿರ್ತಾರಲ್ಲಮ್ಮ, ಅಲ್ಲಿಗೆ ವಾಕಿಂಗ್ ಸ್ಟ್ರೀಟು. ಅಲ್ಲಿಗೆ ಹೋಟೆಲಿಂದ ಹೋಗೋಕ್ಕೆ ಬೇಕು ಒಂದು 500 ಬಾತು. ಕ್ಯಾಬ್ ಅಂತ ಹಾಕ್ಲಾ? ವಾಕಿಂಗ್ ಸ್ಟ್ರೀಟು ಕ್ಯಾಬ್
ಅಲ್ಲೇನು ಕೊಡೋದಕ್ಕೇನು ದುಡ್ಡಿನ ಅವಶ್ಯಕತೆ ಏನಿಲ್ಲ, ಎಲ್ಲ ಕಡೆನೂ ಫ್ರೀಯಾಗಿ ಓಡಾಡ್ಬೋದು. ಒಂದು ಬಿಯರ್ ತಗೋತೀರಾ ಅಂದರೆ 210 ರೂಪಾಯಿ ಆಗುತ್ತೆ ಇಂಡಿಯನ್ ರುಪೀಸಲ್ಲಿ. ಇಲ್ಲಿ ತೈಬಾತ್ ಲೆಕ್ಕ ಹೇಳ್ತಿದ್ಯಾ? ಇಲ್ಲ ಇಂಡಿಯನ್ ರುಪೀಸಲ್ಲಿ ಹಾಕಿರೋ 500 ರೂಪಾಯಿ. 500 ರೂಪಾಯಿ ಅಲ್ಲ, 1500. 500 ಬಾತು 1500. ಒಂದು ಬೀರು ಒಂದು ಬೀರಿಗೆ 210 ಸೇಮ್. ಬಿಯರ್ ರೇಟ್ ಎಲ್ಲ ಸೇಮ್ ತರನೇ ಅಲ್ವಾ ಬಿಯರ್ ರೇಟ್ ಎಲ್ಲ? 210. ಫಸ್ಟ್ ಡೇ ನಿಮಗೆ ಆಗದೆ ಕ್ಯಾಬ್ ಖರ್ಚು. ಅದಾದ್ಮೇಲೆ ಅಲ್ಲಿ ನೀವು ಊಟ ಏನಾದ್ರು ಮಾಡ್ತೀರಾ ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಡಿಪೆಂಡ್, ಅದು ನಿಮ್ಮ ಮೇಲೆ ನೀವು ಯಾವ ತರ ಬೆಟರ್. KFC ಹತ್ರ ಇದ್ರೆ ಅಲ್ಲಿಗೆ ಹೋಗ್ಬಿಡಿ. KFC ಇಂಡಿಯಾ ರೇಟ್ ಅಷ್ಟೇ ಸೇಮ್ ಇರುತ್ತೆ, ಇನ್ನೆಲ್ಲ ಜಾಸ್ತಿ ಇರುತ್ತೆ. ಇನ್ನೆಲ್ಲದು ತಿಂತೀರಾ ಅಂದ್ರೆ 1000 ರೂಪಾಯಿ ಅಂತೂ ಬೇಕೇ ಬೇಕು. 1000ದಿಂದ 1500 ರೂಪಾಯಿ ಸಾಲಲ್ಲ, ಜಾಸ್ತಿ ಬೇಕು. ಸೊ ಓಕೆ, ಇದು ಫಸ್ಟ್ ಡೇ ಇಷ್ಟೇ ಆಗಿದ್ದು. ಸೆಕೆಂಡ್ ಡೇಗೆ ಹೋಗೋಣ. ಸೆಕೆಂಡ್ ಡೇ PP ಐಲ್ಯಾಂಡ್, ಅದೇ ನಮ್ಮ ಡಿ ಬಾಸ್ ಅವ್ರದ್ದು ಸಾಂಗ್ ಶೂಟ್ ಆಗಿತ್ತಲ್ಲ ಇವಾಗ ರೀಸೆಂಟ್ ಆಗಿ. ಸೊ ಎಲ್ಲ ಕಡೆ ಫೋಟೋ ಶೂಟ್ ಆಗ್ತಿರ್ತಾರೆ, ನಾನು ವಿಡಿಯೋ ಕ್ಲಿಪ್ಸು ಇಲ್ಲ ಫೋಟೋ ಹಾಕಿರ್ತೀನಿ ಇಲ್ಲಿ. ಸೊ ಆ ಪ್ಲೇಸಿಗೆ ಹೋಗೋದಕ್ಕೆ ಪ್ಯಾಕೇಜ್ ವೈಸ್ ಇರುತ್ತೆ. ಒಂದು 4 ಐಲ್ಯಾಂಡ್ ತೋರಿಸ್ತಾರೆ. ಕೇಳಿಸ್ಕೊತಿದ್ಯಾ? ಸೊ ಒಂದು 4 ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾರೆ. ನಾವು ಬೋಟಲ್ಲೇ ಒಂದು 6 ಅವರಿಂದ 5 ಅವರ್ ಬೋಟ್ ಒಳಗೆ ಇರ್ತೀವಿ. ಮತ್ತೆ 4 ಐಲ್ಯಾಂಡಿಗೂ ನಮಗೆ ಒಂದು 30 ನಿಮಿಷ ಕೊಡ್ತಾರೆ ಅಷ್ಟೇ, ಇನ್ನೇನು ಮಾಡಲ್ಲ. ಒಂದು ಐಲ್ಯಾಂಡಿಗೆ ಮಾತ್ರ 1 ಅವರ್ ಕೊಡ್ತಿದ್ರು. ಒಂದು ಐಲ್ಯಾಂಡಿಗೆ ಮಾತ್ರ 1 ಅವರ್ ಕೊಡ್ತಾರೆ. ಇನ್ನು ಮಿಕ್ಕಿದ್ದೆಲ್ಲ 15 ನಿಮಿಷ 30 ನಿಮಿಷ ಬೇಗ ಹತ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಸೊ ಮೋಸ್ಟ್ ಆಫ್ ದಿ ಟೈಮ್ ನೀವು ಬೋಟಲ್ಲೇ ಕಲಿತೀರಾ. ಅದು ಪ್ಯಾಕೇಜ್ ಥರ ಇರುತ್ತೆ. ಸೊ 2000 1,500 2,500 ತೈಬಾತ್. ಅದು ಮಧ್ಯಾಹ್ನದ ಊಟ ಇನ್ಕ್ಲೂಡ್ ಆಗಿರುತ್ತೆ. ನೀವು ಅಲ್ಲಿ ಚೌಕಾಸಿನೂ ಮಾಡ್ಬೋದು, ಕಮ್ಮಿ ಮಾಡ್ಕೋತಾರೆ. ಸೊ ಮಿನಿಮಮ್ ಅಂದ್ರೂ 1,500 ಬೇಕು 4 ಐಲ್ಯಾಂಡಿಗೆ. ನಾನು ಹೇಳೋದಿಷ್ಟೇ, ನೀವೇನಾದ್ರೂ ಥೈಲ್ಯಾಂಡಿಗೆ ಹೋಗ್ತಿದ್ರೆ ಚೌಕಾಸಿ ಮಾಡ್ಲೇಬೇಕು. ಸೊ 3,000 ಆಗುತ್ತೆ PP ಐಲ್ಯಾಂಡಿಗೆ ಒಬ್ರು ಹೋಗೋದಕ್ಕೆ. ಸ್ಕೂಬಾ ಡೈವಿಂಗ್ ಎಲ್ಲ ಜಾಸ್ತಿ ಇರುತ್ತೆ. 6,000 ಬಾತು ಅಂದ್ರೆ 18,000. ಮತ್ತೆ ಅವ್ರು ಏನೇನೋ ತಗೊಳಕ್ ಹೇಳ್ತಾರೆ, ಸ್ಲಿಪ್ಪರ್ ತಗೊಳ್ಳಿ ಅದು ಇದು ಅಂತ, ಅವೆಲ್ಲ ತಗೊಳಕ್ ಹೋಗ್ಬಿಡಿ, ಸುಮ್ನೆ ವೇಸ್ಟ್. ನಾರ್ಮಲ್ ಯಾವ ಡ್ರೆಸ್ಸಲ್ಲಿ ಹೋಗಿರ್ತೀರಾ ಆ ಡ್ರೆಸ್ಸಲ್ಲಿ ಹೋಗ್ಬೋದು. ಎಷ್ಟದು? 900 ರೂಪಾಯಿ. ಅದೇ ಅಲ್ಲೇನು ಪರ್ಚೇಸೇ ಮಾಡಕ್ ಹೋಗ್ಬಿಡಿ ಅಷ್ಟೇ. PP ಐಲ್ಯಾಂಡ್ 3,000 ರೂಪಾಯಿ ಹಾಕು ಫಸ್ಟ್ ಟ್ರಿಪ್. 1,500 ಬಾತು. 1,500 4,500. ಸಾರಿ 1 into 3 4,500. ಅದು 3 ಕನ್ವರ್ಟ್ ಮಾಡ್ಬೇಕಲ್ಲ, ಡಬಲ್ ಕನ್ವರ್ಷನ್ ಮಾಡಂಗ್ ಅನ್ಸುತ್ತೆ. ಇದು ಸೆಕೆಂಡ್ ಡೇ ಟ್ರಿಪ್. ನಿಮಗೆ ಹೋಟೆಲಲ್ಲೇ ತಿಂಡಿ ಸಿಕ್ಕಿರುತ್ತೆ. ಮಧ್ಯಾಹ್ನ ಊಟ, ರಾತ್ರಿ ಊಟ ಅಂದ್ರೂ ನಿಮ್ಗೆ ಆಗುತ್ತೆ 1,500 2,000 ತನಕ. ಈಗ ರಾತ್ರಿ ಊಟದ್ದು ಹಾಕೋಣ, ಹಾಕಿರ್ತೀವಿ ಬೇಕು ಅಂದ್ರೆ. ನಾವು KFC ತಿಂದಿ ಸೆಕೆಂಡ್ ಡೇ. ಇಲ್ಲ, PP ಐಲ್ಯಾಂಡ್ ಅಲ್ಲಿ ಊಟ ಅವರೇ ಕೊಡ್ತಾರೆ, ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನೈಟ್ ಊಟ ಅಂದ್ರೂ ನಿಮ್ಗೆ ಬೇಕಾಗತ್ತೆ 700 ಇಂದ 1,000 ರೂಪಾಯಿನಾರು ಬೇಕಾಗುತ್ತೆ. 700 ಹಾಕಿರು. ಅವ್ರ ಬಜೆಟ್ ಅಲ್ಲಿ ನೋಡ್ಕೊಂಡಿರ್ತಾರಲ್ವಾ, ಬಜೆಟ್ ಪ್ಲಾನ್ ಮಾಡ್ತಾ ಇರೋದು. ಸೊ ಇದು ಸೆಕೆಂಡ್ ಡೇ ಪ್ಲಾನ್ ಮುಗೀತು. 3ನೇ ದಿನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ನಮ್ಮನ್ನ ಟೈಗರ್ ಪಾರ್ಕು, ಅಂದ್ರೆ ನೀವು ನೋಡಿರ್ತೀರಾ ಹುಲಿ ಜೊತೆ ಫೋಟೋ ತೆಗೋತಿರ್ತಾರೆ, ಆನೆ ಮೇಲೆ ಟ್ರೆಕ್ಕಿಂಗು ಅದಕ್ಕೆಲ್ಲ. ಸೊ ಅದು ಕೂಡ ನಮ್ದು ಪ್ಯಾಕೇಜ್ ಅಲ್ಲೇ ಇನ್ಕ್ಲೂಡ್ ಆಗಿತ್ತು. ನೀವೇನಾದ್ರೂ ಟೈಗರ್ ಪಾರ್ಕಿಗೆ ಕ್ಯಾಬ್ ಮಾಡ್ಕೊಂಡು ಹೋಗ್ಬೇಕು. ಕ್ಯಾಬ್ ಫೀಸು 1,000 ರೂಪಾಯಿ ಅನ್ಕೊಳ್ಳೋಣ, ಫಸ್ಟ್ ಕ್ಯಾಬ್ ಫೀಸು ಅದೆಲ್ಲ. ಅಂದ್ರೆ ಅದು ಕೂಡ ಡೇ ಪ್ಯಾಕೇಜು ಇನ್ಕ್ಲೂಡ್ ಆಗಿರುತ್ತೆ. ಒಂದೇ ಡೇನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಪ್ಯಾಕೇಜು ಅದು ಕೂಡ 1,000 ರೂಪೀಸಿಂದನೇ ಸ್ಟಾರ್ಟ್ ಆಗೋದು ಮಿನಿಮಮ್ಮು. ಒಂದು 8 ಪ್ಲೇಸ್ನ ಕವರ್ ಮಾಡ್ತಾರೆ. ನಮ್ಮ ಅಮ್ಮಂಗೆ ಬೆನ್ನು ಬರ್ತಿದೆ. ಒಂದು 8 ಪ್ಲೇಸ್ನ ಕವರ್ ಮಾಡ್ತಾರೆ. ಟೈಗರ್ ಪಾರ್ಕಿಗೆ ಹೋಗಿ ಟೈಗರ್ ಹತ್ರ ಫೋಟೋ ತಗೊಳ್ಳೋದಕ್ಕೆ 1,150. ದೊಡ್ಡುಳಿಗೆ 1,150. ಮರಿಗೆ ಎಷ್ಟು? ಮರಿಗೆ ಜಾಸ್ತಿ 1,500 ತೈಬಾತು. ಚಿಕ್ಕ ಮರಿ ಫೋಟೋ ತಕ್ಕೊಳ್ಳೋದಕ್ಕೆ ನೋಡಕ್ ದುಡ್ಡಿಲ್ಲ, ಕೇಜ್ ಒಳಗಡೆ ಇರುತ್ತೆ. ಫೋಟೋ ತೆಕ್ಕೊಳ್ಳೋಕ್ಕೆ ಇಷ್ಟಾಗತ್ತೆ 1,100 ಅಂದರೆ 3,300 ರೂಪಾಯಿ. ದೊಡ್ಡುಳಿ ಜೊತೆ ಫೋಟೋ ತಗೋಬೇಕು ಅಂದರೆ ಟೈಗರ್. ದೊಡ್ಡುಳಿ ಜೊತೆ ತಗೋಬೇಕು ಅಂದರೆ 3,300. 3,300 ಹಾಕಿರ್ತೀವಿ ಎಲ್ಲ ಟೈಗರ್ದು ಸೇರಿಸಿ. ಒಂದು ಫೋಟೋಗೆ 3,300 ರೂಪಾಯಿ. ಎಲಿಫೆಂಟ್ ಇದು ಕ್ಯಾಬಿನ್ ದಾಖಲೆ ಎಲ್ಲ ಪ್ಯಾಕೇಜ್ದು ಅವ್ರಿಗೆ ಕರ್ಕೊಂಡು ಹೋಗ್ತಾರಲ್ಲ, ಅದು ಕೂಡ ಪ್ಯಾಕೇಜ್ ಇನ್ಕ್ಲೂಡ್ ಆಗಿರುತ್ತೆ. ಕ್ಯಾಬ್ ಅಂತ ಹಾಕ್ಲಾ ಇಲ್ಲಿಗೆ? ಕ್ಯಾಬಿಗೆ ಇಲ್ಲ, ಹಾಕು ಇಲ್ಲಿ ಕ್ಯಾಬ್ ಅಂತ. ಕ್ಯಾಬ್ ಒಂದು ಎಷ್ಟು, ಒಂದು 600 ಹಾಕಿರು. ಸರಿ, ಇದು ಪ್ಯಾಕೇಜ್ ಇನ್ಕ್ಲೂಡ್ ಆಗಿರುತ್ತೆ. ಪ್ಯಾಕೇಜ್ ಎಲ್ಲ ಇನ್ಕ್ಲೂಡ್ ಮಾಡಿದ್ರೆ ಈ ಟೈಗರ್ದೆಲ್ಲ ಬರುತ್ತೆ. ನಾನು ಸಪ್ರೇಟ್ ಆಗಿ ಹೇಳ್ತಾ ಇದ್ದೀನಿ, ನಿಮಗೆ ಒಂದು ಐಡಿಯಾ ಇರಲಿ ಅಂತ. ಎಲಿಫೆಂಟ್ ಟ್ರೆಕ್ಕಿಂಗಿಗೂ ಕೂಡ ನಿಮಗೆ 500 ಬಾತು, 1,000 ರೂಪಾಯಿ, 1,500 ಆಗುತ್ತೆ ಎಲಿಫೆಂಟ್ ಟ್ರೆಕ್ಕಿಂಗು. ಮತ್ತೆ ಸಣ್ಣ ಆನೆ ಮರೆಗೆ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂದ್ರೆ 300 ರೂಪಾಯಿದು ಬಾಳೆಹಣ್ಣು ತಗೊಂಡು ತಿನ್ನಿಸ್ಬೇಕು. 300 ರೂಪಾಯಿ. ಅದು ಕಿಸ್ ಎಲ್ಲ ಕೊಡುತ್ತೆ ಆನೆ ಮರಿ. ಎಷ್ಟು? 300 ರೂಪಾಯಿ ಅಲ್ಲ? 300 ರೂಪಾಯಿ. ಸೊ ಇಲ್ಲಿಗಾಯ್ತು. ಇನ್ನ ನೆಕ್ಸ್ಟು ಬುದ್ಧ ಸ್ಟ್ಯಾಚ್ಯೂ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲೊಂದು ವ್ಯೂ ಪಾಯಿಂಟ್ ಇರುತ್ತೆ.
ಸೊ ಅದಾದಮೇಲೆ ಒಂದು ಬ್ಯೂಟಿಫುಲ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲೆಲ್ಲೂ ಚಾರ್ಜಸ್ ಏನು ಖರ್ಚಾಗಲ್ಲ. ಸೊ ಅವತ್ತಿನ ದಿನ ಫುಡ್ ಇನ್ಕ್ಲೂಡ್ ಆಗಿರಲ್ಲ, ನೀವು ಯಾವುದೇ ಕ್ಯಾಬ್ ಹತ್ರ ತೊಗೊಂಡ್ರು ಅವ್ರು ಫುಡ್ ಇನ್ಕ್ಲೂಡ್ ಮಾಡಿರಲ್ಲ. ಸೊ ಅದಾದಮೇಲೆ ಒಂದು ಕಡೆ ಕಾಫಿ ಕುಡಿಯೋದಕ್ಕೆ ಕರ್ಕೊಂಡು ಹೋಗ್ತಾರೆ, ಅದೊಂದೇ. ನೀವು ಸ್ನ್ಯಾಕ್ಸ್ ಏನಾದ್ರು ತೊಗೊಂಡು ಹೋಗಿರಿ, ಯಾಕಂದರೆ ಹೊಟ್ಟೆ ಹಸಿತಿರುತ್ತೆ. ಸೊ ಅದಾದಮೇಲೆ ಹನಿ ಮೇಕಿಂಗ್ ಅವ್ರ ಕಡೆ ಫೇಮಸ್ ಇದೆ, ಹನಿ ಮೇಕ್ ಹತ್ರ ಹನಿ ಮೇಕಿಂಗ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಡಿಫ್ರೆಂಟ್ ವೆರೈಟೀಸ್ ಆಫ್ ಹನಿನ ಕೊಡ್ತಾರೆ. ಅದನ್ನ ಚೆನ್ನಾಗಿ ತಿನ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಮಾಡಿ. ಅದೇ ಊಟ ಅಂತ ತಿನ್ನಿ. ನಾವು ಅದೇ ಆಮೇಲೆ ಕ್ಯಾಶ್ಯೂ ಮೇಕಿಂಗ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅದೇ ಜೇನುತುಪ್ಪ, ಹನಿ ಅಂದ್ರೆ ಜೇನುತುಪ್ಪ, ಅದನ್ನ ಎಲ್ಲಾ ತರ ವೆರೈಟಿನೂ ಕೊಡ್ತಾರೆ ಟೇಸ್ಟ್ ಮಾಡಕ್ಕೆ. ಎಲ್ಲದು ಕೂಡ ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ಗೋಡಂಬಿ ಹತ್ರ ಕರ್ಕೊಂಡು ಹೋಗ್ತಾರೆ, ಅಲ್ಲೂ ಅಷ್ಟೇ ಟೇಸ್ಟಿಗೆ ಒಂದು 10-15 ಥರದ್ದು ಇರುತ್ತೆ. ಒಂದೊಂದು ತಗೊಳಕ್ ಹೇಳ್ತಾರೆ, ನಾವು 2 ತಗೊಳ್ಳಿ. ಅಲ್ಲೇ ತಿಂದಿದ್ದು ನಾವು ಹಂಗೇನೆ ಮಧ್ಯಾಹ್ನದ ಊಟ ನಮ್ದು ಅದೇ ಮಾಡಿದ್ದು ನಾವಲ್ಲಿ. ಸೊ ಇದು ಡೇ 3. ಅದೇನು ಕ್ಯಾಶ್ ಅದೆಲ್ಲ ಬರ್ದಿಲ್ಲ ನಾನು, ಅದೆಲ್ಲ ಏನು ದುಡ್ಡು ಖರ್ಚಾಗಲ್ಲ ಅಲ್ಲಿ. ಡೇ 3 ಇಷ್ಟಕ್ಕೆ ಮುಗೀತು. ಡೇ 4 ನಿಮ್ಗೆ ಅಂತಾನೆ ರಿಸರ್ವ್ ಡೇ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಇಷ್ಟ ಬಂದಿದ್ದ ಕಡೆ ಹೋಗ್ಬೋದು. ಪ್ಯಾಕೇಜ್ ಇಲ್ಲ ಅಂದ್ರೆ ನೀವು ನಾರ್ಮಲ್ ಆಗಿ ಇಷ್ಟೇ 3 ಡೇಸ್ ಸಾಕು ಅಂದ್ರೆ 3 ಡೇಸ್ಗೂ ಹೋಗ್ಬಿಟ್ಟು ಬರ್ಬೋದು. ಅಷ್ಟು ದೂರ ಹೋಗಿರ್ತೀರಾ, 1-2 ದಿನ ಎಷ್ಟೇ ಇದ್ಬಿಟ್ಟು ಬನ್ನಿ. ನಾವು ಹೋಗಿದ್ದು ಮಸಾಜ್ ತೈ ಮಸಾಜು ಫೇಮಸ್ಸು. ಸೊ ನೀವು ಅನ್ಕೊಳ್ಳೋ ಥರ ಏನಿರಲ್ಲ. ಸೊ ನಾರ್ಮಲ್ ತೈ ಮಸಾಜಿಗೆ ಬೆನ್ನು, ಶೋಲ್ಡರ್ ಮತ್ತೆ ಲೆಗ್ಗಿಗೆ ನಾವು ತಗೊಂಡಿದ್ದು 650 ಬಾತ್ ಅಲ್ಲ. 650 ಬಾತು ಅಂದ್ರೆ 1200 ಮತ್ತೆ 650. 1200 ಮತ್ತೆ ಏನು 1200 ಫುಲ್ ಬಾಡಿ ಅಲ್ಲ, ನಾನು ಡಬಲ್ ಮಾಡ್ಕೊಂಡು ಇನ್ನೊಂದು 650 ಜಾಯಿನ್ ಮಾಡ್ತೀನಿ. 1300 ಪ್ಲಸ್ 650 1950 ರುಪೀಸ್, ಇಂಡಿಯನ್ ರುಪೀಸ್ ಮಸಾಜ್ ಅಲ್ವಾ? ಮಸಾಜ್. ಇದರಲ್ಲಿ ಬೆನ್ನು ಮತ್ತೆ ಕೈ ಮತ್ತೆ ಕಾಲು ಈ 3 ಇನ್ಕ್ಲೂಡ್ ಆಗಿರುತ್ತೆ. ಕ್ಯಾಬಲ್ಲಿ ಹೋಗೋದಕ್ಕೆ 400 ಬಾತು, 1200 ರೂಪಾಯಿ ಆಗುತ್ತೆ. ಇದು ನಮ್ಮ ಹೋಟೆಲಿಗೆ ಹತ್ರ ಇತ್ತು. ಸಿಟಿಯಿಂದ ಬರೋರಿಗೆ 600 ರೂಪಾಯಿ ಅಲ್ವಾ? ಇಲ್ಲ 800 ರೂಪಾಯಿ. 300 ರೂಪಾಯಿ ತಗೊಂಡಿದ್ದು, 250 ಕೊಟ್ಟಿದ್ದು. ಮಸಾಜ್ ಅಲ್ಲಿ ದುಡ್ಡು ಆಗ್ತಾ ಮಸಾಜ್ 1950. 1950. ಅದು ನೀವು ಯಾವ ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ನಾವು ತಗೊಂಡಿದ್ದೆ ಸ್ಟಾರ್ಟಿಂಗ್ ಮಸಾಜ್, ಅದು 650 ಸ್ಟಾರ್ಟಿಂಗ್ ಇಂದ ಬಂದಿದ್ದು. ಓಕೆ, ಇಷ್ಟು ಮಿನಿಮಮ್ ಇಷ್ಟು. ಅದಾದ್ಮೇಲೆ ನೀವು ಇಲ್ಲಿಗೆ ಹೋಗ್ತಿದ್ದೀರಾ ಅಂದ್ರೆ, ಇದು ಮಸಾಜ್ ಎಲ್ಲ ಮಾಡಕ್ ಹೋಗ್ತಿದ್ದೀರಾ ಅಂದ್ರೆ, ಅದು ಪುಕೇತ್ ಓಲ್ಡ್ ಟೌನ್ ಸ್ಟ್ರೀಟ್ ಇದೆ, ಅದನ್ನ ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ. ಆ ಸ್ಟ್ರೀಟ್ ನ ವಾಕ್ ಮಾಡಿ, ಫೋಟೋಸ್ ಎಲ್ಲ ತಗೋಬಹುದು ಆರಾಮಾಗಿ. ಇಷ್ಟು ಮಿನಿಮಮ್ ಅಂದ್ರೂ ಇಷ್ಟು. ನಾವು ಹೋಗಿದ್ದ ಪ್ಲೇಸ್ ಇಷ್ಟು. ಸೊ ನಮಗೆ ಪ್ಯಾಕೇಜ್ ಆಗಿದ್ದು 53,500 ರೂಪಾಯಿ. 4 nights 5 days-ಗೆ. ಫ್ಲೈಟ್ ಚಾರ್ಜಸ್, ಹೋಟೆಲ್ ಅಕೊಮಡೇಷನ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಈಗ ಹೇಳಿದ್ವಲ್ಲ ಇವೆಲ್ಲ ಇನ್ಕ್ಲೂಡ್ ಆಗಿತ್ತು. ನಾವೇನು ಎಕ್ಸ್ಟ್ರಾ ಪೇ ಮಾಡಿರಲಿಲ್ಲ, ಊಟಕ್ಕೆ ಮಾತ್ರ ಪೇ ಮಾಡಿದ್ದು. ಸೊ ಇದನ್ನೇ ರಫ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡು. ಕ್ಯಾಲ್ಸಿ ತೆಗೀರಿ. ಎಷ್ಟಾಯ್ತಮ್ಮ ಕ್ಯಾಲ್ಕುಲೇಟ್ ಮಾಡ್ದ? ನಾನು ಮಾಡಿದೆ. ನಮ್ಮಮ್ಮ ಅಲ್ಲಿ ತನಕ ಹಾಡು ಹೇಳ್ತಿರುತ್ತೆ. ಆಯ್ತು. ತಡಿ 2,000, 2000, 18,000, ಮತ್ತೆ 2,000, 6,000, 1,500, 4,500, 700, ಮತ್ತೆ 600, 43,150 ಆಗುತ್ತೆ. ಮಿನಿಮಮ್ ಹೇಳ್ತಿರೋದು. ಮಿನಿಮಮ್ ಏನು ಖರ್ಚು ಮಾಡದೆ ಒಬ್ಬರಿಗೆ 43,150 ಆಗುತ್ತೆ. ನಾವು ಪ್ಯಾಕೇಜ್ ಅಲ್ಲಿ ಹೋಗಿರೋದ್ರಿಂದ 53,500 ಆಗಿದೆ. ಹಾಗೆ ಇದನ್ನೆಲ್ಲ ನಾವು ನಾವಾಗೆ ಮಾಡ್ಕೋತೀವಿ ಅಂದ್ರೆ ನಿಜವಾಗ್ಲೂ ಅಲ್ಲಿ ಅಷ್ಟು ಈಸಿ ಏನೂ ಇಲ್ಲ. ಇವತ್ತಿನ ಫ್ಲೈಟ್ ರೇಟ್ ಎಷ್ಟಿದೆ ಗೊತ್ತಾ? 13,000. ನಾನು ಈಗ ಜಸ್ಟ್ ಇಲ್ಲಿ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಫ್ಲೈಟ್ ರೇಟ್ ನ ಚೆಕ್ ಮಾಡಿದ್ರೆ 13,000 ರೂಪಾಯಿ. ಸೊ ಏನಾರು ಲೆಕ್ಕ ಹಾಕಿದ್ರೆ ಅಲ್ಲೇ ಹೋಯ್ತು, ಅಲ್ಲೇ ಅರ್ಧ ದುಡ್ಡು. ಸೊ ಆ ತರ ಇರುತ್ತೆ. ಸೊ ಒಳ್ಳೆ ಟ್ರಾವೆಲ್ಸ್. ನಾವು ಟ್ರಾವೆಲ್ಸ್ ಹೇಳಿದ್ರೆ ನೀವು ಪ್ರಮೋಷನ್ ಅನ್ಕೋತೀರಾ, ಅದಕ್ಕೆ ಹೇಳಿಲ್ಲ. ನೀವೇನಾದ್ರೂ ಕಮೆಂಟ್ ಅಲ್ಲಿ ಹಾಕಿದ್ರೆ ನಾನು ಬೇಕಾದ್ರೆ ತಿಳಿಸ್ಕೊಡ್ತೀನಿ. ಸೊ ಇಷ್ಟು ಮಿನಿಮಮ್ ಚಾರ್ಜಸ್ ಆಗುತ್ತೆ, ಆರಾಮಾಗಿ ಒಬ್ರು ಹೋಗ್ಬಿಟ್ಟು ಬರ್ಬೋದು. ಹಾಗೆ ಇನ್ನೊಂದೇನು ಗೊತ್ತಾ, ಇಲ್ಲಿ ಹೋಗಿ ನೀವು ಯಾವ ತರ ಖರ್ಚು ಮಾಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್. ನೀವು ತುಂಬಾ ಧೂಮ್ ಧಾಮಕ್ ಖರ್ಚು ಮಾಡ್ತೀರಾ ಅಂದ್ರೆ ಮಾಡ್ಬೋದು. ನಮ್ ತರ ಬಜೆಟ್ ಅಲ್ಲಿ ಹೋಗಿ ಬರ್ತೀರಾ ಅಂದ್ರೆ ಹೋಗಿ ಬರ್ಬೋದು ಆರಾಮಾಗಿ. ನೀವು ಫ್ರೆಂಡ್ಸ್ ಗಳ ಜೊತೆ ಹೋದ್ರೆ ಇನ್ನೂ ಕಮ್ಮಿ ಆಗುತ್ತೆ ಟ್ರಾವೆಲ್ ಅಲೋಯನ್ಸ್ ಎಲ್ಲ. ಒಬ್ರೇ ಹೋದ್ರೆ ಇಷ್ಟಂತೂ ಬೇಕೇ ಬೇಕು. ಮಿನಿಮಮ್ 50,000 ರೂಪಾಯಿ ಇಟ್ಕೊಂಡಿರ್ಬೇಕು. ಹಾಗೆ ಮಿನಿಮಮ್ ಕರೆನ್ಸಿ ಎಕ್ಸ್ಚೇಂಜ್ ಕೂಡ ಮಾಡ್ಕೊಂಡು ಹೋಗ್ಬೇಕು, ಅದನ್ನ ನೆನ್ಪಿಟ್ಕೊಳ್ಳಿ. ಮಿನಿಮಮ್ ಕರೆನ್ಸಿ ಎಕ್ಸ್ಚೇಂಜ್ ಇರುತ್ತೆ. 18,000 ಇಂಡಿಯನ್ ರುಪೀಸ್ ಅಲ್ಲಿ 18,000 ಮಾಡ್ಕೊಂಡು ಹೋಗಿರ್ಬೇಕು. 18,000 ಅಂದ್ರೆ ನಮಗೆ ಏನು ಕಮ್ಮಿ ಸಿಗುತ್ತೆ, ಒಂದು 6,000 ಸಿಗುತ್ತೆ ಅಷ್ಟೇ. ಅಲ್ಲಿ ತೈ ಬಾತ್ ಲೆಕ್ಕದಲ್ಲಿ ಇದು ಮಿನಿಮಮ್ ನೀವು ಇಟ್ಕೊಂಡು ಹೋಗಿರಿ. ಬೆಟರ್ ನೀವು ಕರೆನ್ಸಿ ಎಲ್ಲ ಇಲ್ಲೇ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಹೋಗಿ. 50,000 ಬೇಕೇ ಬೇಕು.
ನೀವು ಹೆಂಗೆ ಲೆಕ್ಕ ಮಾಡಿದ್ರು 50,000 ಬೇಕು. ಸೊ ಫಸ್ಟ್ ಟೈಮ್ ಹೋಗ್ತಿದ್ದೀರಾ ಅಂದರೆ ಯಾವ್ದಾದ್ರು ಬೆಸ್ಟ್ ಟ್ರಾವೆಲ್ಸ್ನ ಸೆಲೆಕ್ಟ್ ಮಾಡಿ ಹೋಗಿ. ಯಾಕಂದರೆ ಎಲ್ಲದು ಕೂಡ ನಿಮಗೆ ಪ್ಲೇಸ್ ಆಗಿರುತ್ತೆ. ನೀವು ಆರಾಮಾಗಿ ಮೈಂಡ್ ಫ್ರೀ ಮಾಡಿಕೊಂಡು ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ನೀವೇ ಬುಕ್ ಮಾಡ್ಕೋತೀರಾ ಅಂದರೆ ಎಲ್ಲರಿಗೂ ಕೂಡ ತಲೆ ಕೆರಿತಿರ್ಬೇಕು. ಮತ್ತು ನಿಮ್ಮ ಹತ್ರ ಜಾಸ್ತಿ ಕೇಳ್ತಿರ್ತಾರೆ, ಒಪ್ಕೊಳ್ಳೋದೇ ಇಲ್ಲ ಅವರು ಡಿಸ್ಕೌಂಟಿಗೆ ಕೆಲವೊಬ್ರಂತೂ. ಸೊ ಅದ್ರ ಬದಲು ಟ್ರಾವೆಲ್ಸ್ ಮುಖಾಂತರ ಹೋದ್ರೆ ಏನಾಗುತ್ತೆ ಅಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಇರುತ್ತೆ. ಸೊ ಅವ್ರಿಗೆ ಇನ್ನೂ ಕಮ್ಮಿ ಆಗಿರುತ್ತೆ. ಸೊ ಅದಕ್ಕೆ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗೋದು. ಅವ್ರಿಗೆ ಲಾಭ ಆಗ್ತಿರುತ್ತೆ, ಬಟ್ ನಿಮ್ಮ ಮೈಂಡ್ ಫ್ರೀ ಆಗಿರುತ್ತಾ, ನೀವು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದಾ. ನಮಗೆ ಹೋಗಿ ಬಂದಿದ್ದು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಗೊತ್ತಾಗ್ಲಿಲ್ಲ. ನಮಗೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕನು ಅವರೇ ಎಲ್ಲ ಟೇಕ್ ಕೇರ್ ಮಾಡ್ತಾ ಇದ್ರು. ಈ ಟೈಮ್ ಅಂತ ಗ್ರೂಪ್ ಕ್ರಿಯೇಟ್ ಮಾಡಿರ್ತಾರೆ, ಆ ಟೈಮ್ ಅಪ್ಡೇಟ್ ಮಾಡೋರು, ನಾವು ಆ ಟೈಮಲ್ಲಿ ಅಲ್ಲಿ ಇರಬೇಕಿತ್ತು ಅಷ್ಟೇ. ಟೈಮಿಂಗ್ ಮಾತ್ರ ಫಿಕ್ಸು, ಆ ಟೈಮಿಗೆ ನಾವು ಹೋಗ್ಬೇಕು. ಹಾಗೆ ಫಸ್ಟ್ ಟೈಮ್ ಏನಾದರೂ ಹೋಗ್ತಿದ್ದೀರಾ ಅಂದ್ರೆ ಬೆಟರ್ ಟ್ರಾವೆಲ್ ಮುಖಾಂತರ ಹೋಗಿ. ಅಲ್ಲಿ ಹೋದ್ಮೇಲೆ ನಿಮಗೆ ಐಡಿಯಾ ಬರುತ್ತೆ ಇಷ್ಟು ಖರ್ಚಾಗುತ್ತೆ ಇಷ್ಟು ಖರ್ಚಾಗಲ್ಲ ಅಂತ. ಸೆಕೆಂಡ್ ಟೈಮ್ ಇಂದ ಅದು ನಿಮ್ಮ ಮೇಲೆ ಡಿಪೆಂಡು ಯಾವ್ದ್ರ ಮೇಲೆ ಹೋಗ್ಬೇಕು ಅಂತ. ಸೊ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡ್ಕೋಬೇಡಿ. ನಿಮಗೆ ಹೆಂಗ್ ಅನ್ನಿಸ್ತು? ನೋಡಿ ಬಜೆಟ್ ನೋಡಿ ಹೋಗ್ಬೇಕು ಅನ್ಸ್ತು. ಕರ್ಕೊಂಡು ಪಾಸ್ಪೋರ್ಟ್ ಮಾಡಿಸಿ ಕರ್ಕೊಂಡು ಪಾಸ್ಪೋರ್ಟ್ ಮಾಡಿಸ್ಬೇಕು. ಪಾಸ್ಪೋರ್ಟ್ ಮಾಡಿಸ್ಕೊಂಡು ನೆಕ್ಸ್ಟ್ ಟ್ರಿಪ್ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ನೀನ್ ಯಾಕೆ ನೀರಿಗೆ ಇಳಿಲಿಲ್ಲ? ನಾನು ಹೇಳ್ದೆ ಇಲ್ಲ ಅದು ಬೇಡ ಬಿಡಿ. ಇಲ್ಲ ಆದ್ರೂ ನೀರಿಗೆ ಇಳಿಬೇಕಾದ್ರೆ ನಿಜವಾಗ್ಲೂ ತುಂಬಾ ಹುಷಾರಾಗಿರಿ. ಶಾರ್ಪ್ ಇರುತ್ತೆ ಎಡ್ಜಸ್ ಅಲ್ಲೆಲ್ಲ. ಸೊ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಸೊ ಇದು ಫೋಟೋ ತೆಗೆದ್ಬಿಟ್ಟು ಹಾಕ್ತೀನಿ ಲಾಸ್ಟ್ ಅಲ್ಲಿ ಎಷ್ಟು ಆಯ್ತು ಅಂತ. ಟೋಟಲ್ ಮಾಡಿ ಇನ್ನೊಂದ್ಸಲ ನೀಟಾಗಿ ಬರ್ಬಿಟ್ಟು ಟೋಟಲ್ ಮಾಡಿ ಹಾಕ್ತೀವಿ. ಓಕೆ, ಬೈ ಬೈ. ಬಾಯ್, ನಮಸ್ಕಾರ. ಕೈಯಲ್ಲ ಅಲ್ಲಿನ ಭಾಷೆ ಗೊತ್ತಿಲ್ಲ, ನಾವ್ ಹೇಳ್ತೀನಿ. ಸರಿ ಬಾಯ್.